ಶ್ರೀ ಗೋಪಿನಾಥ ಸ್ವಾಮಿ ಬೆಟ್ಟ ನಂದಿಯಲ್ಲಿರೋದು. ಇದು ಯಾವಾಗ ಸ್ಥಾಪನೆ ಆಯಿತು, ಏನು ಹೆಂಗೆ ಅನ್ನೋದನ್ನು ಈ ದೇವಸ್ಥಾನದ ಅರ್ಚಕರಿಂದ ತಿಳ್ಕೊಳ್ಳೋಣ. ಇದು ಬಂದು ನಂದಿ ಬೆಟ್ಟದ ತಪ್ಪಲಿನಲ್ಲಿರೋದು. ತುಂಬ ಅದ್ಭುತವಾಗಿರೋಂಥ ದೇವಸ್ಥಾನ. ತೋರಿಸ್ತೀನಿ, ಹಾಗೆ ಇರ್ರಿ. ಸ್ವಾಮಿಗಳೇ ನಮಸ್ಕಾರ. ಸ್ವಾಮಿಗಳೇ, ನಿಮ್ಮ ಹೆಸರು? ಭಾನು ತೇಜ್. ಸ್ವಾಮಿ, ಈ ದೇವಸ್ಥಾನ ಯಾವ ರೀತಿ ಸ್ಥಾಪನೆ ಆಯಿತು, ಇದು ಇತಿಹಾಸ ಸ್ವಲ್ಪ ನಮ್ಮ ಯೂಟ್ಯೂಬರ್ಗೆ ತಿಳಿಸ್ಕೊಡ್ತೀರಾ? ಇದು ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ ಅಂತ ಯಾಕೆ ಬಂತು? ಆ ದ್ವಾಪರ ಯುಗದಲ್ಲಿ ಕೃಷ್ಣ ಇಲ್ಲಿ ಗೋ ಮೇಯಿಸ್ತಾ ಇದ್ದಂತೆ. ಆ ಗೋ ಮೇಯಿಸುವಾಗ ದೇವೇಂದ್ರ ಬಂದು ಬೆಂಕಿ ಮಣೆ ಸುರಿಸ್ತಾ ಅಂತ ಒಂದು ಮೂಲ ಪ್ರತೀತಿ. ಬೆಂಕಿ ಮಳೆಯಲ್ಲಿ ಗೋಪಿನಾಥ ಬೆಟ್ಟ ಅಂತ ಯಾಕೆ ಬಂತು ಅಂದರೆ, ದೇವೇಂದ್ರ ಬಂದು ಬೆಂಕಿ ಮಳೆ ಸುರಿಸ್ತಾ ಅಂತ ಒಂದು ಮೂಲ ಪ್ರತೀತಿ. ಆ ಬೆಂಕಿ ಮಳೆ ಗೋ ನೆನೀತಾ ಇದ್ದರೆ ಕೃಷ್ಣ ಬಂದು ಇದು ಕಿರಬಳ್ಳಿಲಿ ಎತ್ತದಂತೆ. ಇದು ಎತ್ತಿರೋದಿದು. ಆ ಎತ್ತಿದ ತಕ್ಷಣವೇ ಅದೇ ಮೇಲಕ್ಕೆ ನಿಂತ್ಕೊಂಡಿದ್ದಂತೆ. ಆ ಬೆಂಕಿ ಮಳೆಯಲ್ಲಿ ಗೋ ನೆನೀತಾ ಇದ್ದರೆ ಗೋನ ಒಳಗಡೆ ಹೊಡೆದಂತೆ. ಕೃಷ್ಣ ಗೋ ಒಳಗಡೆ ಬರ್ತಾರೆ, ಬೆಂಕಿ ಮಳೆಯನ್ನು ಒಳಗಡೆ ಬಂದಂತೆ. ಅವಾಗ ಕೃಷ್ಣ 3 ಬೆಳ್ಳೆಯಲ್ಲಿ ಗೆರಗಿಸಿದ್ದಾನೆ. ಈ ಕೊನೆಯಿಂದ ಆ ಕೊನೆಯವರೆಗೂ ಗೀಸಿದ ತಕ್ಷಣ ಅಲ್ಲೇ ಸದ್ದೋಯ್ತಂತೆ ಬೆಂಕಿ ಮಳೆ. ಈಗಲೂ ಎಷ್ಟೇ ಮಳೆ ಬರಲಿ ಆ ಗೆರೆ ದಾಟಿ ಒಳಗಡೆ ಬರುವುದಿಲ್ಲ. ಇದು ಮೂಲ ಶಾಸನ ರೂಪ. ಹಂಗೆ ಬಂದ್ಬಿಡ. ಬೆಂಕಿ ಮಳೆ ಬಂದಾಗ ಗೆರಗಿಸಿರೋದು ಕೃಷ್ಣ. ಆ ಕೊನೆಯಿಂದ ಆ ಕೊನೆವರೆಗಿದೆ. ಬರೋದಿಲ್ಲ. ಈ ಗೋ ಮೇಯಿಸಿರೋದಕ್ಕೊಂದು ನಿದರ್ಶನ. 4 ಗೋವೆಜ್ಜೆ ಆ ಕಡೆ ಇದೆ. ನೀವು ಬಂದ್ರಲ್ಲ, ಆ ಕಡೆ 4 ಗೋವೆಜ್ಜೆ, ಒಂದು ಶಾಸನ ರೂಪ ಇದೆ. ಇದು ನಮ್ಮ ದಕ್ಷಿಣ ಭಾಗಲಿಗೆ ಕೃಷ್ಣ ಒಳಗಡೆ ಬಂದು. ಇದು ನಮ್ಮ ದಕ್ಷಿಣ ಭಾಗಲಿಗೆ ಗೋಪಾಲಕೃಷ್ಣ ಅಂತಂದರೆ ಹಸ್ತ ನೀಡ್ತಾ ಇರೋಂಥ. ಎಡಗೈ ಬಂದು ಮುದ್ರೆ, ಹಿಂದೆ ಶಂಕು ಚಕ್ರ, ಮಾಮೂಲಿ ಕೃಷ್ಣ ಅವತಾರದಲ್ಲಿರೋದು. ಉತ್ತರ ಮಳೆ ಬಂದಾಗ ಕೃಷ್ಣನ ಮುಂದೆ ನೀರು ಬರ್ತದೆ. ಇದ್ ಕಡೆ ಹಿಂದಕ್ಕೆ ಇದು ಉತ್ತರ, ಇದು ದಕ್ಷಿಣ. ಇದು ಹಿಂದ್ಗಡೆಯಿಂದ, ಇದು ದಕ್ಷಿಣ ಕಡೆ, ಇದು ಉತ್ತರ. ಈ ಕಡೆಯಿಂದ ಬಂದರೆ ಮಳೆ ಬಂದರೆ ನೀರು ಬರ್ತದೆ ದೇವ್ರ ಮುಂದೆ. ಎಲ್ಲಿಂದ ಬರ್ತದೆ ಸರ್? ಇಲ್ಲಿ ಬರ್ತದೆ. ತೆಗೆದು ಬಿಡಿ, ಹೇಳ್ತೀನಿ, ಅದು ತೋರಿಸ್ತೇನೆ. ಇದು ನೀರು ಬರ್ತದೆ. ಇದು ಉತ್ತರದಿಂದ ನೀರು ಬಂದರೆ ಇಲ್ಲಿ ಬರುವಂಥ ಜಾಗ ಇದು. ನೀರು. ಹಾಂ ಸ್ವಾಮಿ. ಆಚೆ ಗಾಳಿ ಬೀಸಬೇಕಾದ್ರೆ ಕೃಷ್ಣನಿಗೆ ತಣ್ಣಗೆ ಗಾಳಿ ಕೈ ಇದೆ. ಇಲ್ಲಿಂದ ಗಾಳಿ ಹೋಗೋ ಸ್ವಾಮಿ. ತೋರಿಸಿ ನೀವು ತೋರಿಸಿ. ಇದು ಗಾಳಿ ಬರುವಂಥದ್ದು. ಆಚೆ ಗಾಳಿ ಬೀಸಬೇಕಾದ್ರೆ ಗಾಳಿ ಬರುತ್ತೆ. ಇದು ಕೃಷ್ಣನಿಗೆ ಇಲ್ಲಿ ಡೈರೆಕ್ಟ್ ಒಳಗಡೆ ಇದೆ. ನನ್ನ ಬಟ್ಟೆ ಅಡ್ಡೆ. ಎಷ್ಟು ತಣ್ಣಗಿದೆ ಇಲ್ಲೇ. ಇದು ತುಂಬಾ ತಣ್ಣಗಿದೆ. ಇಲ್ಲಿ ಕೃಷ್ಣನ್ಗೆ ಗಾಳಿ ಬರುವಂತ ಜಾಗ. ನಾವು ಎಸಿಗಿನ್ನ ಕೋಲ್ಡ್ ಆಗಿದೆ. ನಮ್ಗೆ ತಣ್ಣಗಿದೆ, ತುಂಬಾ ಎಸಿಗಿಂತ ತುಂಬಾ ಕೋಲ್ಡ್ ಆಗಿದೆ. ಪ್ರಕೃತಿಯಲ್ಲಿ ಎಷ್ಟು ನ್ಯಾಚುರಲ್ ಆಗಿ ಎಸಿ ಇರುತ್ತೆ ಅಂದ್ರೆ ಅದು ಉದಾಹರಣೆ. ಒಂದು ಸುಂದರ ಅನುಭವ ಆಗುತ್ತಿದೆ. ಅದು ಒಳಗಡೆನೂ ದಾರಿ ಇದೆ. ನಮ್ಮ ಬಟ್ಟೆ ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ ಅಂತ ಒಂದು ಮೂಲವಾದ ಹೆಸರು. ಅಯ್ಯಪ್ಪಂದಿನೇ ಮೂಲ. ಈ ಬೆಟ್ಟಕ್ಕೆ ಹೆಸರು ಅಯ್ಯಪ್ಪಂದಿನೇ. ಚಕ್ರ ತಗೊಂಡೆ. ದೇವಸ್ಥಾನ ಇದು ಕೆತ್ತನೆ ಮಾಡಿರೋದಲ್ಲ. ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ ಮೂಲವಾದ ಹೆಸರು. ಗೋಪಿನಾಥ ಬೆಟ್ಟ ಅಂತ ಮೂಲವಾದ ಹೆಸರು. ಅಂದರೆ ಇಲ್ಲಿ ದೇವಸ್ಥಾನ ಯಾರು ಕೆತ್ತನೆ ಮಾಡಿರೋದಂತ ಅಲ್ಲ. ಇದು ಆಚೆ ಕಲ್ಲು ತಗೊಂಬಂದು ಇಲ್ಲಿ ಕೆತ್ತನೆ ಮಾಡಿ ಜೋಡಿಸಿರೋಂಥ ದ್ವಾರಗಳು. 3 ದ್ವಾರ. ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ ಅಂತ. ಈ ದ್ವಾರಗಳೆಲ್ಲ ಆಚೆಯಿಂದ ಕಲ್ ತಂದು ಇಲ್ಲಿ ಕೆತ್ತಿ ದ್ವಾರ ಬಾಗಿಲು ಮಾಡಿರೋದು. ದ್ವಾರ ಬಾಗಿಲು ಮಾಡಿರೋದು ಅಷ್ಟೇ. ಮತ್ತು ಈ ದೇವಸ್ಥಾನ ಎಲ್ಲನೂ ಪ್ರಕೃತಿಯಾಗಿ ಇದಾಗಿದೆ. ಇವರು ಗೋಪಮ್ಮ ಅಂತೇಳಿ ಕೃಷ್ಣ ಅವ್ರ ತಾಯಿ.
ಅದೇ ದ್ವಾಪರಾಯುಗದಲ್ಲಿ ಆಗಿರುವಂಥ ದೇವಸ್ಥಾನ ಇದು. ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ ಅಂತ ಮೂಲವಾಗಿ. ಇದು ಶ್ರೀಕೃಷ್ಣ ಪರಮಾತ್ಮರು ಬರೆದಿರೋ ಅಂಥದ್ದೊಂದು ಲಿಪಿ ಇದು. ದೇವಭಾಷೆ. ಗೋವೆಜ್ಜೆಗಳು, ಇವು 4 ಗೋ ಹೆಜ್ಜೆಗಳು. ಗೋವೆಜ್ಜೆಗಳು ಈ ಗೋ ಹೆಜ್ಜೆಯಿಂದನೇ ಇದು ಗೋಪಿನಾಥ ಬೆಟ್ಟ ಅಂತ ಹೆಸರು ಬಂದಿರೋದು. ಹೆಸರು ಬಂದಿದೆ. ಹಸುರಂಗ. ಇಲ್ಲಿ ಋಷಿಮುನಿಗಳು ಸ್ವಲ್ಪ ತಪಾಸ್ ಮಾಡಿರೋಂಥ ಜಾಗ ಇದು. ಈ ದೇವಸ್ಥಾನಕ್ಕೆ ಬರೋದಕ್ಕೆ ದಾರಿ 2 ಬಂಡೆ ಮಧ್ಯದಲ್ಲಿರುವಂಥ ದಾರಿ. AC ಗಾಳಿ ಬಂದಂಗೆ ಬರ್ತಾ ಇದೆ. ಹಬ್ಬ ತಣ್ಣಗಿದೆ. ಹಾಗೆ ಬಂದರೆ ಇದು ಕಾಣೋದೇ ನಂದಿ ಬೆಟ್ಟ. ನಂದಿ ಬೆಟ್ಟ, ಚೆನ್ನಗಿರಿ. ಪ್ರತಿ ಶನಿವಾರ ಜನ ಸ್ವಲ್ಪ ಬರ್ತಾರೆ, ಜಾಸ್ತಿ ಜನನೇ. ಇವತ್ತು ಖಾಲಿ ಇದೆ, ಸ್ವಲ್ಪ ಚೆನ್ನಾಗಿದೆ. ಈ 2 ಬೃಹತ್ ದೊಡ್ಡ ಬಂಡೆಗಳ ಮಧ್ಯದಲ್ಲಿ ಅಂತ ದಾರಿ ಇದು. ಇಲ್ಲಿ ನಿಂತ್ಕೊಂಡಿದೆ, ಫುಲ್ಲು ತಣ್ಣಗೆ ಗಾಳಿ ಬರ್ತದೆ. AC ಅವಶ್ಯಕತೆ ಇಲ್ಲ. ಸುಮಾರು ಜನ ಮಕ್ಕಳಿಗೆ ಈ ರೀತಿಯಾಗಿದೆ ಅಂತಲೇ ಗೊತ್ತಿಲ್ಲ. ಈಗಿನ ಕಾಲದ ಜನ್ರೇಷನಲ್ಲಿ ಬರೀ ಎಲ್ಲ ಮೊಬೈಲು ಅದು ಇದು ಅಂತಿರ್ತಾರೆ. ಮಕ್ಕಳನ್ನ ಈ ರೀತಿ ಅಂದರೆ ಜಾಗಗಳು ತೋರಿಸೋದು ಅವ್ರಿಗೂ ಒಂಥರ ಹೊಸ ಒಂದು ವಾತಾವರಣ, ಪ್ರಕೃತಿ, ದೇವಾಲಯ, ದೇವಸ್ಥಾನ ನಿರ್ಮಾಣ ಆಗಿರೋಂಥ ರೀತಿಗಳೇನಂತ ಗೊತ್ತಾಗುತ್ತೆ.